ವಿಧಾನ ಪರಿಷತ್ನ ಎಲೆಕ್ಷನ್ ಸದ್ಯ ನಡೀತಾ ಇದೆ. ಒಬ್ಬೊಬ್ಬರೇ ಶಾಸಕರು ಬಂದು ಮತ ಚಲಾಯಿಸ್ತಾ ಇದ್ದಾರೆ. ಜಿಟಿ ದೇವೇಗೌಡರು ಮತ ಚಲಾಯಿಸಿ ಹೊರಟಿದ್ದಾರೆ. ಈಗ ಬಿಜೆಪಿ ತನ್ನ ನಿರ್ಧಾರವನ್ನ ಕೂಡ ತೆಗೆದುಕೊಂಡಿದೆ. ವಿಧಾನಸಭೆಯಲ್ಲಿ ಬಿಜೆಪಿ ಶಾಸಕರು ಮತದಾನ ಮಾಡೋದಕ್ಕಿದ್ದಾರೆ. ಸ್ವಲ್ಪ ಹೊತ್ತಲ್ಲೇ ಬಿಜೆಪಿಯ ಇಬ್ಬರು ಅಭ್ಯರ್ಥಿಗಳು ಅವರನ್ನು ಗೆಲ್ಲಿಸಿಕೊಳ್ಳೋದಕ್ಕೆ ಬಿಜೆಪಿಗೆ ಬೇಕಾಗಿರೋದು 56 ಮತಗಳು ಮಾತ್ರ. ಬಿಜೆಪಿಯ ಬಳಿ ಇರುವಂತ ನಂಬರು 62. ಆದರೆ ಬಿಜೆಪಿ ರಿಸ್ಕ್ ಬೇಡ ಅನ್ನೋ ಕಾರಣಕ್ಕಾಗಿ +1 ಅಂತ ಮಾಡಿಕೊಂಡಿದೆ. 28 + 1 ಅಲ್ಲಿಗೆ 58 ಆಯಿತು. 4 ಮತಗಳು ಬಿಜೆಪಿಯ ಬಳಿ ಉಳಿಯುತ್ತೆ. ಮತ್ತೆರಡು ಓಟು ಯತ್ನಾಳು ಮತ್ತು ಜನಾರ್ದನ್ ರೆಡ್ಡಿ. 6 ಮತಗಳು ಉಳಿಯುತ್ತೆ ಸದ್ಯದ ಲೆಕ್ಕಾಚಾರದ ಪ್ರಕಾರ. ಈ 6 ಮತಗಳನ್ನು ಜೆಡಿಎಸ್ನ ಅಭ್ಯರ್ಥಿಗೆ ಚಲಾಯಿಸುವಂತ ಪ್ಲಾನ್ ಅನ್ನ ಬಿಜೆಪಿ ಮಾಡಿಕೊಂಡಿದೆ. ಬಿಜೆಪಿಯ ಶಾಸಕರು ಮತ ಚಲಾಯಿಸ್ತಾ ಇರೋದು. ಇದು ವೇದವ್ಯಾಸ್ ಕಾಮತ್, ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ. ಮತ ಚಲಾಯಿಸ್ತಾ ಇರುವಂತ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಯಲಹಂಕ ವಿಶ್ವನಾಥ್ ಅವರು ಕೂಡ ಮತ ಚಲಾಯಿಸ್ತಾ ಇರುವಂತ ಫೋಟೋವನ್ನು ನೀವು ನೋಡ್ತಾ ಇದ್ದೀರಿ. ಇದು ಮೂಡಬಿದಿರೆ MLA ಉಮಾನಾಥ್ ಕೋಟ್ಯ ಇವರು ಮತ ಚಲಾಯಿಸಿರುವಂತ ಫೋಟೋ. ಉಳಿದಂತ ಶಾಸಕರು ಕೂಡ ಮತ ಚಲಾಯಿಸ್ತಾ ಇರುವಂತ ಫೋಟೋಗಳನ್ನು ನೀವು ನೋಡ್ತಾ ಇದ್ದೀರಿ. ಬಿಜೆಪಿ ಬಳಿ ಒಟ್ಟು 62 + 2 ಇದೆ. ಬಿಜೆಪಿಯ ಬಳಿ ಇರುವಂತ ಮತಗಳು 62 ಬಿಜೆಪಿಯ ಶಾಸಕರು +1 ಯತ್ನಾಳು. ಅವರು ಹೇಳಿದ್ದಾರೆ ನಾನು ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕ್ತೀನಿ ಅಂತ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಅವರು ಪತ್ರ ಬರೆದಿದ್ದಾರೆ. ಅದರ ಜೊತೆಗೆ 1 ಓಟು ಜನಾರ್ದನ್ ರೆಡ್ಡಿ. ಸೊ 62 + 2 64 ಓಟ್ ಇದೆ. ಬಿಜೆಪಿಗೆ ಗೆಲ್ಲೋದಕ್ಕೆ ಬೇಕಾಗಿರೋದು 56 ಮಾತ್ರ. ಆದರೆ ಬಿಜೆಪಿ ಏನು ಪ್ಲಾನ್ ಮಾಡಿದೆ ಅಂತಂದ್ರೆ 1 ಓಟು ಎಕ್ಸ್ಟ್ರಾ ಹಾಕಿಸೋದು ನಮ್ಮ ಅಭ್ಯರ್ಥಿಗೆ ಅಂತ. ಸೊ 29 + 29 58, 4 ಉಳಿಯಿತು ಬಿಜೆಪಿಯದ್ದು, +2 ಬಿಜೆಪಿಗೆ ಬೆಂಬಲ ಕೊಡುವಂತ ಯತ್ನಾಳು ಮತ್ತು ಜನಾರ್ದನ್ ರೆಡ್ಡಿ ಅವರದ್ದು ಸೇರಿದರೆ. ಸೊ 6 ಮತಗಳನ್ನ ಜೆಡಿಎಸ್ನ ಅಭ್ಯರ್ಥಿಗೆ ಹಾಕುವಂತೆ ಮಾಡಿದರೆ 18 + 6 24 ಆಯಿತು. ಜೆಡಿಎಸ್ನ ಅಭ್ಯರ್ಥಿಗೆ ಗೆಲ್ಲೋದಕ್ಕೆ ಸಾಧ್ಯ ಆಗಲ್ಲ ಆ ಮತಗಳಿಂದ. ಬಟ್ ಎರಡನೇ ಪ್ರಾಶಸ್ತ್ಯದ ಲೆಕ್ಕಾಚಾರ, ಒಂದು ವೇಳೆ ಕಾಂಗ್ರೆಸ್ನಿಂದ ಮತಗಳೇನಾದರೂ ಅಡ್ಡ ಮತದಾನ ಆದರೆ ಈ ರೀತಿಯ ಲೆಕ್ಕಾಚಾರಗಳನ್ನೆಲ್ಲ ಬಿಜೆಪಿಯ ನಾಯಕರು ಇಟ್ಟುಕೊಂಡಿದ್ದಾರೆ. ಶಶಿಕಲಾ ಜೊಲ್ಲೆ ಅವರು ಆಗಮಿಸಿರುವಂಥ ವಿಡಿಯೋವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಯಲಹಂಕ ವಿಶ್ವನಾಥ್, ಇದು ಮಹೇಶ್ ತೆಂಗಿನಕಾಯಿ, ಇವರೆಲ್ಲ ಬಂದು ಮತ ಚಲಾಯಿಸ್ತಾ ಇದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಒಬ್ಬೊಬ್ಬರಾಗೆ ಬಿಜೆಪಿಯ ಶಾಸಕರು ಆಗಮಿಸಿ ಮತ ಚಲಾಯಿಸ್ತಾ ಇರು ಫೋಟೋಗಳು. ವೇದವ್ಯಾಸ್ ಕಾಮತ್, ಉಮಾನಾಥ್ ಕೋಟ್ಯಾನ್, ಯಲಹಂಕದ MLA ವಿಶ್ವನಾಥ್, SR ವಿಶ್ವನಾಥ್, ಇವರೆಲ್ಲ ಮತ ಚಲಾಯಿಸಿರುವಂಥ ಫೋಟೋಗಳು. ವಿಡಿಯೋ ನೋಡ್ತಾ ಇದ್ದೀರಿ. ಮಹೇಶ್ ತೆಂಗಿನಕಾಯಿ, ಶಶಿಕಲಾ ಜೊಲ್ಲೆ ಸೇರಿ ಬಿಜೆಪಿಯ ಶಾಸಕರು ಮತ ಚಲಾಯಿಸಿರುವಂಥ ವಿಡಿಯೋಗಳು. ಸುನಿಲ್ ಕುಮಾರ್ ಅವರು ಆಗಮಿಸಿರೋದನ್ನ ಕೂಡ ನೋಡ್ತಾ ಇದ್ದೀರಿ. ಕಾರ್ಕಳದ MLA. ಪ್ರತಿಷ್ಠಿತ ವಿಧಾನ ಪರಿಷತ್ ಚುನಾವಣೆ ರಂಗೇರ್ತಾ ಇದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಮತದಾನ ಆರಂಭಗೊಳ್ತಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಬಿಜೆಪಿ ಈ ಬಾರಿ 2 ಅಭ್ಯರ್ಥಿಗಳನ್ನು ಗೆಲ್ಲಿಸಲಿಕ್ಕೆ ಬೇಕಾಗಿರ್ತಕ್ಕ ಸಂಖ್ಯಾಬಲವನ್ನು ಹೊಂದಿದೆ. ನಮ್ಮ ಜೊತೆ ಅಭ್ಯರ್ಥಿಯಾಗಿರೋ ಲಿಂಗರಾಜ್ ಪಾಟೀಲ್ ಹೊಸ ಒಂದೊಂದು ಥರಕ್ಕೆ ಬಂದು ನಿಂತಿದ್ದೀರಿ, ಅಭ್ಯರ್ಥಿಯಾಗಿದ್ದೀರಿ, ಏನು ಅನಿಸ್ತದೆ ಸರ್? ಸಂತೋಷ ಆಗ್ತದೆ. ಪಕ್ಷದ ತೀರ್ಮಾನ, ಪಕ್ಷಕ್ಕೆ ನಾವು ದುಡಿದಿದ್ದಕ್ಕೆ ಒಂದು ಗೌರವವನ್ನು ನಮ್ಮ ಪಕ್ಷಕ್ಕೆ ಈಗಾಗಲೇ ಕೊಟ್ಟಿದೆ. ಹೀಗಾಗಿ ಇವತ್ತು ನಾನು ಅಭ್ಯರ್ಥಿಯಾಗಿ ಸಾಯಂಕಾಲ ಅಷ್ಟೊತ್ತಿಗೆ ನಾನು ಶಾಸಕನಾಗಿ ಆಯ್ಕೆ ಆಗ್ತಾಯಿದ್ದೀನಿ. ಭಾಳ ಸಂತೋಷ ಆಗ್ತಾಯಿದೆ. ಶಾಸಕ ಪಕ್ಷ ಸಭೆಯಲ್ಲಿ ಏನು ತೀರ್ಮಾನ ಇತ್ತು? ಎಷ್ಟು ಮತಗಳನ್ನು ಹಾಕಬೇಕು ನಿಮಗೆ ಅಂತಕ್ಕಂಥದ್ದು ಏನು ತೀರ್ಮಾನ ಏನಾಗಿದೆಯಾ? ಎಷ್ಟು ಮತ್ತು ಜನಾರ್ದನ್ ರೆಡ್ಡಿ ಇರ್ಬೋದು, ಯತ್ನಾಳು, ಇವರ ಮತಗಳನ್ನು ಪಡೀಲಿಕ್ಕೆ ಏನು ಪ್ಲ್ಯಾನ್ ಮಾಡಿದ್ದೀರಿ ಸರ್? ನೋಡಿರಿ, ನಮ್ಮದು ಪೂರ್ಣ ಬಹುಮತ ಇದೆ. ಅಂದರೆ 2 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಿಕ್ಕೆ ಏನೂ ತೊಂದರೆ ಇಲ್ಲ. ಉಳಿದ ಒಂದಷ್ಟು ಓಟುಗಳನ್ನು JDS ದವ್ರಿಗೆ ಕೂಡ ಕೊಡಬೇಕಂತ ನಮ್ಮ ಪಕ್ಷದ ಎಲ್ಲ ತೀರ್ಮಾನ ಕೈಗೊಂಡಿದ್ದಾರೆ. ನಮಗೇನು ತೊಂದರೆ ಆಗಲ್ದಂಗೆ ಕೂಡ ನೋಡ್ಕೊಂಡಿದ್ದಾರೆ. ಹೀಗಾಗಿ ನಾನು ಆಯ್ತು, ರಘು ಆಯ್ತು, ಇಬ್ಬರು ಕೂಡ ಆರ್ಚಿ ಬರ್ತೀವಿ. ಜನಾರ್ದನ್ ರೆಡ್ಡಿ ಅವರು ನಮ್ಮ ಜೊತೆಗೇ ಇದ್ದಾರೆ. ಅವ್ರು ನಿನ್ನೆ ಶಾಸಕಾಂಗ ಸಭೆಗೆಲ್ಲ ಬಂದಿದ್ದರು ಮತ್ತು ನನಗೆ ಭಾಳ ಆತ್ಮೀಯರು. ಹಿಂದೆ ಎಲ್ಲ ಅವರು ಜಿಲ್ಲಾಧ್ಯಕ್ಷರಿದ್ದಾಗ ನಾನು ಜಿಲ್ಲಾಧ್ಯಕ್ಷ ಎಲ್ಲ ಕೆಲಸ ಮಾಡಿದ್ರಿ. ಖಂಡಿತವಾಗಿ ನಮಗೆ ಓಟ್ ಹಾಕ್ತಾರೆ, ಅದ್ರ ಬಗ್ಗೆ 2 ಪ್ರಶ್ನೆ ಇಲ್ಲ. ನಿಮ್ಮನ್ನು ಅಭ್ಯರ್ಥಿ ಮಾಡೋದ್ರ ಮೂಲಕ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರು ತಮಗೆ ಕ್ಷೇತ್ರದ ಮೇಲೆ ಹಿಡಿತ ಸಾಧಿಸಿಕೊಳ್ಳತಕ್ಕಂಥ ಪ್ರಯತ್ನವನ್ನು ಲಿಂಗರಾಜ್ ಪಾಟೀಲ್ ಅವರನ್ನು ಅಭ್ಯರ್ಥಿ ಮಾಡೋದ್ರ ಮೂಲಕ, ನಾಗರಾಜ್ ಅವರನ್ನ ರಾಜ್ಯಸಭಾ ಮೆಂಬರ್ ಮಾಡೋದ್ರ ಮೂಲಕ ಕ್ಷೇತ್ರವನ್ನು ಬಲಪಡಿಸುವಂಥ ಪ್ರಯತ್ನವನ್ನು ಅವ್ರು ಮಾಡಿಕೊಂಡಿದ್ದಾರೆ ಅನ್ನೋ ಚರ್ಚೆ ಇದೆ ಸರ್. ಅವರು ಒಟ್ಟು ಪಕ್ಷ ತೀರ್ಮಾನ ಹಾಗೆ ಪ್ರಹ್ಲಾದ್ ಜೋಶಿಯವರು ಸಂಘಟನೆ ಹಿನ್ನೆಲೆಯಲ್ಲಿ ಸಾಮಾಜಿಕ ನ್ಯಾಯವನ್ನೆಲ್ಲ ಪರಿಗಣಿಸಿ ನನ್ನನ್ನಿರ್ಬೋದು, ನಾಗರಾಜ್ ಅವ್ರನ್ನ ಆರಿಸಿದ್ದಾರೆ, ಆಯ್ಕೆ ಮಾಡಿದ್ದಾರೆ. ಇದರಲ್ಲಿ ಖಂಡಿತವಾಗಿ ಪ್ರಹ್ಲಾದ್ ಜೋಶಿಯವರೊಂದು ವಿಶೇಷವಾಗಿ ನನ್ನ ಮೇಲೆ ಆಶೀರ್ವಾದ ಅಂತೂ ಇದೆ. ಸೊ ಅಂತಿಮವಾಗಿ ತಾವು ಗೆಲ್ತೀರ ಅನ್ನೋ ವಿಶ್ವಾಸ ನಿಮಗೆ? ಯಾವುದೇ ರೀತಿ ಅಡ್ಡ ಮತಗಳೇನೋ ಆತಂಕ ಏನಿಲ್ಲ? 110% ನಾನು ಗೆಲ್ತೀನಿ.
ಥ್ಯಾಂಕ್ ಯು. ಸೊ ಇದು ಅಭ್ಯರ್ಥಿ ಲಿಂಗರಾಜ್ ಪಾಟೀಲ್ ಅಭಿಪ್ರಾಯ. ಒಟ್ಟಲ್ಲಿ ಈ ಚುನಾವಣೆ ಗೆಲ್ತೇನೆ ಮತ್ತು ಈ ಹಿಂದೆ ನಾನು ಗೆಲ್ಲಬೇಕಾಗಿತ್ತು, ಈಗ ಅಂತಿಮವಾಗಿ ಅಭ್ಯರ್ಥಿ ಆಗಿದ್ದೇನೆ, ಗೆಲ್ತೇನೆ ಅಂತ ವಿಶ್ವಾಸದ ಮಾತುಗಳು ಲಿಂಗರಾಜ್ ಪಾಟೀಲ್ ಹೇಳ್ತಾರೆ. ಕ್ಯಾಮ್ರಾ ವಿನೋದ್ ಜೊತೆ ಅನಂತ್ ಬೇದಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಖಂಡಿತವಾಗಿ ಕೂಡ ಗೆಲ್ಲೋ ವಿಶ್ವಾಸ ಇರೋದಕ್ಕೋಸ್ಕರ ನಾವು ಲವಲವಿಕೆಯಿಂದ ಇರ್ತಕ್ಕಂಥದ್ದು. ಇವತ್ತು ಎರಡು ನಮ್ಮ ಬಿಜೆಪಿಯ ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ನಮ್ಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಈಗ ನಮ್ಮ ವರಿಷ್ಠರು ಯಾರು ವೋಟ್ ಹಾಕಬೇಕು ಅನ್ನೋದ್ರ ಬಗ್ಗೆ ಈಗ ತೀರ್ಮಾನವನ್ನು ಮಾಡ್ತಾರೆ, ಅವ್ರನ್ನ ವೋಟನ್ನು ಹಾಕ್ತೀವಿ. ಮೂರನೇ ಅಭ್ಯರ್ಥಿ ಇರ್ತಕ್ಕಂಥದ್ದು ನಮಗೆ ಕಾಂಗ್ರೆಸ್ವರೆಗೂ 5 ವೋಟ್ ಶಾರ್ಟೇಜ್ ಇದೆ, ನಮಗೂ ಕೂಡ 3 ಮತಗಳ ಕಡಿಮೆ ಇದೆ ಅದರಲ್ಲಿ. ಅದು JDSನ ವರಿಷ್ಠರು ಯಾರ್ಯಾರ ಜೊತೆಯಲ್ಲಿ ಮಾತಾಡಿದ್ದಾರೆ, ನಮಗೇನಾದರ ಮಾಹಿತಿ ಯಾವುದೂ ಕೂಡ ಇಲ್ಲ. ಆದರೆ ಇವತ್ತು ಹೆಚ್ಚುವರಿ ಮತಗಳ ಏನಿದೆ ಅದನ್ನು ಯಾರು ಅವ್ರಿಗೆ ಹಾಕಬೇಕು ಅನ್ನೋದ್ರ ಬಗ್ಗೆ ಈಗ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಕೂಡ ಈಗ ನಮಗೆ ಸಭೆ ಕರೆದಿದ್ದಾರೆ. ಮತ ಚಲಾವಣೆಗೂ ಕೂಡ ನಾವು ಹೋಗ್ತಾ ಇದೀವಿ. ಅದರಲ್ಲಿ ನಿನ್ನೆ ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೂಡ ತೀರ್ಮಾನ ಆಗ್ತಾ ಇದೆ. ನಮಗೆ ವಿಶ್ವಾಸ ಇದೆ 3 ಜನ ಅಭ್ಯರ್ಥಿಗಳು ಗೆಲ್ತೀವಿ ಅಂತೇಳಿ. ಸರ್, ಈಗ ಈ ಹೊರಗಡೆ ಹೇಳ್ತಕ್ಕಂಥದ್ದೊಂದು, ಒಳಗಡೆ ನಡೀತಕ್ಕಂಥದ್ದೊಂದು. ಯಾಕಂದರೆ ಇದು ಗುಪ್ತ ಮತದಾನ ಆಗಿರೋದ್ರಿಂದ ನಾವು ನಮ್ಮ ಪಕ್ಷಕ್ಕೆ ವಿರುದ್ಧವಾಗಿ ಯಾವತ್ತೂ ನಾವು ಹೋಗೋದಿಲ್ಲ. ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಒಂದೇ ಒಂದು ಮತ ಕೂಡ ಅಡ್ಡ ಮತದಾನ ಆಗೋದಕ್ಕೆ ಸಾಧ್ಯತೆನೇ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.